ಸೊ ಮೇವು ಅದು ನೋಡ್ರಿ ತೊಗೊಂಬಂದ ಗಾಡಿಯಾಗ ಹಿರಿದೇನ್ರಿ ಈಗ ಗಾಡಿ ಮ್ಯಾಗ. ಸೊ ಟ್ಯಾಕ್ಟರ್ದಾಗ ಒಯ್ಬೋದಿತ್ತು, ಆದರೆ ಗಾಡಿ ಮ್ಯಾಗ ಒಯ್ಯೋದು ಬೆಟ್ರ. 30 ಸುಳ್ಳು ಹೋಗ್ತೈತಿ ಆರಾಮ. ಸೊ ಹಿಂಗಾಗಿ ಸೊ ಟ್ಯಾಕ್ಟರ್ ಸುಮ್ಮ ಬಾಡಿಗೆ ವೇಸ್ಟ್ ಅಲ್ಲ. ಸೊ ಹಾಗಾಗಿ ಇದ್ರ ಮ್ಯಾಗ ಒಯ್ಬೋದು ರೀ. ಇನ್ನಷ್ಟು ಐತಿ. ಇದಲ್ದ ಇನ್ನೊಂದು ಪಟ್ಟಿ ಐತ್ರಿ ಇಲ್ಲಿ ಮ್ಯಾಲೆ. ಸೊ ಆ ಪಟ್ಟಿ ಏನೈತ್ರಿ ನಾಳೆ ಒಯ್ತಾನೆ. ಸೊ ನೋಡ್ತಾನೆ, ಆಮೇಲೆ ಇನ್ನೊಂದು ಸರಿಗೆ ಬಂದು ಹೋದ್ರೆ ಒಯ್ತಾನೆ ರೀ. ಸೊ ಈಗ ಇಷ್ಟೇ ಒಯ್ತಾನು. ಸೊ ನೋಡಿರಿ ಮೇವೆಲ್ಲ ತಂದಿಲ್ಲಿ ಹೋಗಿದ್ದೇನು. ಸೊ ಇಲ್ಲೇ ಬನ್ನಿ ಒಟ್ಟೋದೈತಿ. ಸೊ ಇನ್ನೂ ಸೊ ಬರೀ ಇನ್ನೊಂದು ಸರಿಗೆ ತುಂಬೋರು ನಾವು ಬಂದೆ ನೋಡ್ರಿ. ಈಗ ಜಳಕ ಮಾಡಿ ನಮ್ಮ ಅವ್ವನ ಕರೆಯಕ್ಕೆ ಹೊಲಕ್ಕೆ. ನಮ್ಮ ಅವ್ವ ನೋಡ್ರಿ ಇನ್ನೂ ಇಲ್ಲೇ ಅದಳ ಹೊಲದಾಗ ತೆನಿ ಮರಿ ಆತಳು. ಬರೀ ಅಲ್ಲಿ ಹೋಗೋಣ. 11:30 ಆಗೈತಿ. ಊಟಲ್ಲಿ ತಿನ್ಸಿಲ್ಲ, ಹಿಂಗೆ ಎಡ್ತಕ್ಕೆ ಮರಿಕಿಲ್ಲ. ಈಗ ನಾಷ್ಟ ಮಾಡಿ ಬರ್ತವ ಅಂತ ಹೇಳಿದೆ ನಾನು ನಿನಗೆ. ಅದ್ರ ಸಲುವಾಗಿ ಊಟ ಮಾಡಿ ಕೆಲಸ ಮಾಡಿ ಬೇರೆ ಬಿಸಿಲು ಹಂಗೆ ಬಿಡಾಗಿ ನೋಡೋದು. ಈಗ 11:30 ಆಗೈತಿ. ತಿರುಗಿ ಬಂದು ಬಿದ್ದಿಕ್ಕೆ ನಾವು ಮನ್ಯಾಗ ನೀ ಆ ಕಡೆ ಇಲ್ಲಿ ಮನೆಯಾಗಿತ್ತು. ಹಂಗೆ ಆಯ್ತು ಕ್ಯಾಂಡ್ ಅವಕನ್ ಮಾರು ಯಾರು ನಿಂಗೆ ಯಾರ್ದಾರ ಇಲ್ಲಿ ಹೊಲ್ದಾಗ ಕನ್ನದಾರ ನಿಂಗೆ ಬಾ. ನಾಳೆ ಮುರಿನು ಎಟ್ಟದಾವ ನಾಳೆ ಮೇ ಒಟ್ಟು ನಾಳೆ ಒಂಜಾರ ಮುರಿಕೆ ನಾಳೆ ಅದನ್ನು ಹೊಡ್ಕೊನಲ್ಲ. ಅದನ್ನ ಹರಿವತ್ತು ಒಂಜಾರ ನೋಡಿ ಮೇವು ಹೊಡ್ತೇನೆ ಅದನ್ನ ತಂದು. ಆಮೇಲೆ ಇಂದ ಮುಹೂರ್ತ ಅಲ್ಲಿ ಹೋಗಿ ಹೋಗ್ದ ನಟ ಏನು ಗೊತ್ತಿಲ್ವ. ಕಾಯಿ ಕಾಳಾಗಿದಾವಂತ. ಸೊ ಬೆಳಿಗ್ಗೆದ್ದ ಮತ್ತೆ ಬಂದೆ ನೋಡ್ರಿ ಹೊಲಕ್ಕೆ. ಯಾಕಂದ್ರೆ ಮೇವು ಯಾಕ್ರಿ. ಸೊ ಬರೀ ಅಥವಾ ಒಯ್ನು ಮೇವು. ಸೊ ನೋಡ್ರಿ ಗಾಡಿ ಮ್ಯಾಗೆಲ್ಲ ಮೇವೆಲ್ಲ ಕಟ್ಟಿದೇನೆ ರೀ ಈಗ. ಸೊ ಮುಗಿತ್ರಿ ಎಲ್ಲ ಹೊಲ್ದಾನ ಮೇವೆಲ್ಲ ಒಯ್ಯದ. ಇನ್ನೇನದು ಒಟ್ಟೋದಷ್ಟು ಐತಿ. ಸೊ ಬರೀ ಹೋಗುನು ತೊಗೊಂಡು ಮನೆಗೆ. ಬೆಳಿಗ್ಗೆ ಟೈಮ್ ಆಗಿತ್ತು ಈಗ 7 ಗಂಟೆ ನೋಡ್ಬೋದು ನೀವು. ನಾವು ಬಂದ ನೋಡ್ರಿ ಗೊಂಜಾಳ ತೆನಿ ಮುರಿಯಾಕ. ಸೊ ಈ ತೆನಿ ಮುರಿದ ಸೊ ನೋಡ್ರಿ ಇಲ್ಲಿ ತನಕ ಮುರಿಯೋದಾಗೈತಿ. ಇಲ್ಲಿ ನಮ್ಮ ಅವನು ಬರೋದಲ್ಲ ತೆನಿ ಮುರಿಯಾಕ. ಸೊ ಇಲ್ಲಿಂದ ಇನ್ನೂ ಇಲ್ಲಿವರೆಗೂ ಮುರಿಯೋದೈತಿ. ಏನಾಗೈತಿ ಅಂದ್ರೆ ಗೊಂಜಾಳ ಪೂರ್ತಿ ಒಣಗಿಲ್ರಿ ಅದು. ಹಾಗಾಗಿ ತೆನಿ ಮುರಿದು ಬರತ್ತಲ್ಲ. ಕೈಯಲ್ಲಿ ಯಾವ ಥರ ಆಗಿದೆ ನೋಡ್ರಿ. ಇದು ಮನೆ ಕಂಪ್ನಿ ಗ್ಲಾಸ್ ಇದ್ದಿತ್ತು, ಅದು ಬಿಡ್ರಿ. ಈಗ ಇಲ್ಲಿ ತನಕ ಮುರಿದೈತಿ. ಇಲ್ಲಿಂದ ಇಷ್ಟು ಮುರಿಯೋದೈತಿ. ಇನ್ನೂ ಭಾಳ ಹಸಿ ಐತಿ. ಹಾಗಾಗಿ ತೆನಿ ಮುರಿದು ಬರೋನಿಲ್ಲ ರೀ. ರಬ್ಬಲ್ಗೆ ತೆಗಿತಾವೆ. ಭಾಳ ಗುದ್ದಾಡ್ದಾಗೈತಿ. ಇಲ್ಲಂದ್ರೆ ಅವಾಗ ಮುರಿದೇ ಆಗ್ತಿತ್ತು ಅದು. ಸೂಪರ್. ಈಗ ನಮ್ಮವ್ವ ಬರತಾಳತ್ತ. ತೆನಿ ಎಲ್ಲ ಮುರಿನು. ಚಾ ತಂದೆ ಇದ್ರಾಗೇನ ಚಾ ಯಾಕ ಅರಿತ್ಲೆ ಇದ್ರ ಲೇಟ್ ಮಾಡಿ ತರಕ. ಈಗ ಮುಗೀತು ನೋಡ್ರಿ ಎಲ್ಲ ತಿನ್ ಮುರಿಯೋದ. ಒಟ್ಟು ಆಕಿ ಮನೆಗೆ ಹೋಗಂಗಿಲ್ಲ ನೀಗ. ಹಾಂ ಹಂಗಲ್ಲ ಬಡ್ದಾಳೆ ಅದನ್ನ. ಆಕೆ ಎಮ್ಮೆ ಹಾಲು ತರ್ತಾಳ ಅಂತ ನಾನು. ಸೊ ಇತರ ಹೆಸರು ಏನಂದ್ರೆ ಲಕ್ಕಿ ಆತರಿ. ಇದನ್ನ ಹೆಸರು ನಾವು ಇಟ್ಟಿಲ್ಲ. ನಮ್ಮ ಮನೆ ಬಾಜು ಅಕ್ಕಾದರು. ಸೊ ಅವ್ರು ಇದನ್ನು ತೊಗೊಂಬಂದಿರು. ಆಮೇಲೆ ಸೊ ಇದು ಸಣ್ಣಾಗಿರ್ತಾಗ ನಮ್ಮ ಮನೆ ಸ್ವಲ್ಪ ಸ್ವಲ್ಪ ಬರೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಆಮೇಲೆ ನಾವು ಇದಕ್ಕೆ ಸ್ವಲ್ಪ ಹಾಲು ಅದು ಹಾಕಕತ್ತು ರೀ. ನಮ್ಮ ಮನೆ ಆಡುಗಳದವು ಹಂಗೆ ಆಡಿನ ಹಾಲು. ಸೊ ಈಗದ ಈ ಮನೆ ಹಚ್ಕಡೆ ಐತಿ.
ಅವ್ರ ಮನೆಗೆ ಹೋಗಂಗೆ ಇಲ್ರಿ ಅದು ಕಾಯಂ ಇಲ್ಲೇ ಇರ್ತೈತಿ. ಸೊ ಬೆಳಿಗ್ಗೆ ಎದ್ದ ನಾ ಬಂದೆ ನೋಡ್ರಿ ಹೊಲಕ್ಕೆ. ಯಾಕಂದ್ರೆ ಗೊಂಜಾಳ ತೆನಿ ಮಂಗ್ಯಾಗಳು ತೊಗೊಂಡು ಹೊಂಟಿದಾವ್ರಿ, ತಿಂದಾವಿ ಸಾಕಷ್ಟು ಮತ್ತು ತೊಗೊಂಡು ಹೊಂಟಿದಾವು. ಮೇವು ಇತ್ತು ಎಲ್ಲ ಮಾರಿದೆವು ಓದ್ದಾರು. ಸೊ ಅಲ್ಲಿ ಗಿಡದಾಗ ನೋಡತ್ತಾರೆ, ಗಿಡದಾಗ ಕೂತಾವು ಬರೀ ಓಡಿಸೋಣ ಆತವತನ. ಯಾಕಂದ್ರೆ ನಾವು ಮನೆಗೆ ಹೋದ ಕೂಡಲೇ ಮತ್ತೆ ಬರ್ತಾವೆ ಇಲ್ಲಿ, ಅದ್ರ ಸಲುವಾಗಿ. ಇಲ್ಲಿ ಇದಾರೆ ನೋಡ್ರಿ ನಮ್ಮ ಬಜರಂಗಿ ಅನ್ಕೋತೇವೆ. ಇವತ್ತು ನಾವು ಹೊಡಿಬಾರತ್ತ ಅನ್ಕೋತೇನೋ, ಬಟ್ ಏನು ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಇನ್ನೂ ತಗ ತಿಂದಾವು, ಸಾಕಷ್ಟು ತಿಂದಾವು. ಈಗೆಲ್ಲ ಮುರಿದು ಹೋಗಿದ್ದೆವು, ಮತ್ತೆ ಬಂದ ಬರೀ ಅತ್ತ ಇಳಿಸುನು ಕೆಳಗೆ ಗಿಡದಾಗಿಂತ ಇಲ್ಲಿ ಕೂದಾರ ನೋಡಿ, ಗಿಡದಾಗ ಕಾಣ್ತಾವನು ಇಲ್ರಿ. ಹೆಂಗೆ ಮಾಡೋದ? ಕೆಳಗೆ ನಾಯಿ ಐತಿ, ಅವು ಇಳ್ಯಾನಿಲ್ರಿ ಕೆಳಗೆ. ಯಾಕಂದ್ರೆ ಹಿಡ್ದು ಅಂದ್ರೆ ನಾಯಿ ಹಿಡಿತೈತಿ ಅವಕ್ಕೆ, ಕಚ್ತಾವು. ಸೊ ಹಾಗಾಗಿ ಅವು ಇಳ್ಯಾನಿಲ್ಲ ನೋಡ್ರಿ, ನಾಯಿ ಬಗಳ ಐತಿ ಇಲ್ಲಿ. ಮತ್ತು ಇಲ್ಲಿ ಅವು ಇಳಿದು ಓಡಿ ಹೋಗ್ಬೇಕಾದ್ರೆ ಸಣ್ಣಕ್ಕೆ ಇಲ್ಲಿ ಗಿಡ ಐತಿ, ಆ ಕಡೆ ದೂರ ಅದಾವು. ಸೊ ಕೆಳಗೆ ಇಳಿಯುವಾಗ ಅದ್ರ ಮರಿಗಳು ಅದಾವು, ಆಮೇಲೆ ನಾಯಿ ಹಿಡಿತೇವು ಕೆಳಗೆ ಅನ್ಸೈತಿ. ಅದಕ್ಕೆ ನಾ ಹೊಡಿಬೋದು ಮನ್ಸು ಮಾಡ್ರೆ, ಸಣ್ಣ ಮರಿ ಅದಾವತ್ರು. ಈಗ ನಾಯಿ ಕೆಳಗೆ ಇಳಿದ್ರೆ ನಾಯಿಗಳು ಹಿಡಿತಾವೆ. ಸೊ ಹೊಡಿಯೋದು ಬ್ಯಾಡ ಅವತ್ತನ್ನ, ಏನು ಮಾಡ್ತಾವೆ ಮಾಡಲಿ ಬೈ, ನಮಗೂ ಯಾಕೆ ಹೊಡಿಯೋದು ಬ್ಯಾಡ ಅನ್ಸೈತಿ. ನಾಯಿ ಹಿಡಿಯೋಕೆ ಹೋಗಿ ನಾಯಿ ಹಿಡಿದು ಮತ್ತು ಒಂದು ಮಂಗ್ಯ ಸೈತಕ್ಕೆ ಮತ್ತು ಭಾಳ ಮಂಚಿಕೆ ಆತಿದ್ದದ. ಅದ್ರಪ್ಪ ಅಲ್ಲಿ ಎಷ್ಟು ತಿನ್ನೋದು ಬಿಟ್ಟು ಇನ್ನು ಇದ್ದಂಗೆ ಆಯ್ತು ನಮ್ಮ ಶಿವ. ಬರೀ ಹೋಗೋಣ ಇರ್ತಾನೆ, ನಮ್ಮ ಹೊಡೆದು ತೊಗೊಂಡು ಮನೆಗೆ ಹೋಗ್ತಾನೆ. ತೋರಿಸ್ತಾನೆ ನೋಡ್ರಿ ಯಾವ ಥರ ತೆಗೆಯೋದು ಅಂತ. ಇದನ್ನು ಈ ಥರ ಬಗ್ಗಿಸ್ಬೇಕು, ಈ ಥರ ತೆಗಿಬೇಕು. ನೀರು ಬಿಡಿ ಅನ್ನೋ ಕೇಳತ್ತಿತ್ತಿರದ. ಸೊ ನೋಡಿದ್ರಲ್ಲ ಹೆಂಗೆ ತೆಗೆಯೋದಂತ.